ಯವ್ವ ಆರಾಮದಿ ಆಬೆ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯ? ನಾ ಎಲ್ಲ ಆರಾಮದನವ. ಆಕಿದ ಚಿಂತೆ ಇತ್ತೈತಿ. ಯಾರ್ದು? ಶಿರೋಳ್ ಲಸ್ಮೋದು. ಯಾಕೆ ಏನಾಯ್ತು? ರಾತ್ರಿ 12 ಸುಮಾರು ಬಸರಿಗಳವ. ಹೌದಾ? ಗೋರ್ಮೆಂಟ್ ದವಾಖಾನೆ ಕರ್ಕೊಂಡು ಹೋಗಿದ್ದೀವಿ. ಕೂಸ ಮುಸ್ರಿ ನೀರು ಕುಡೋದು ಅಡ್ಡ ಸಿಕ್ಕೊಂಡತ್ತ. ನಾರ್ಮಲ್ನು ಆಗೋದು. ಪ್ರಪಂಚವೇ ಖುಷಿ ಪಡುವ ಸುದ್ದಿ. ನನಗೆ ದುಃಖ ಆಗೈತೆ. ಯಾಕೆ? ಕೂಸ್ ಕಡಿಯಕ್ಕಾಗೋಲ್ದಲ್ಲ. ನಾರ್ಮಲ್ನು ಆಗೋಲ್, ಸಿಜರ್ನು ಆಗೋಲ್ದು. ಹೆಂಗ್ ಮಾಡೋದಂದ್ರು 8 JCB ಬಾಡಿಗೆ ಹೆಚ್ಚು ಬಂದ್ಬಿಟ್ರು. ಸರಿ, ನಾನು ಬರ್ತೀನಿ ಹಾಸ್ಪಿಟಲ್ ನೋಡೋಕ. ನಡಿ. ಏನ್ ಬರ್ತೀವ? ಮೊದಲು ಮನಿ ಕಸ ಹೊಡಿ. ಮಾರಿ ಅಟ್ಟವಾಗತ್ತೆ ಇಟ್ಕೋತೀರಿ. ಈಗಿನ ಹೆಣ್ಮಕ್ಳು ಮನಿ ಕಸನ ಹೊಡಿಯಂಗಿಲ್ಲ. ಅಯ್ಯೋ ಹೋಗ್ಲಿ ಬಿಡು, ಏನೋ ಕೆಲಸದಲ್ಲಿ ಮರ್ತು ಬಿಟ್ಟಿದ್ದೆ. ನೀನೇ ಹೊಡೆದ್ ಬಿಡು, ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ. ಬಿಟ್ರ ನನಗ ಹೊಡಿಯತ್ತು. ಅವ ಸೌಂತಿ ಮನಿಗೆ ಸೌಂತಿಕಾಯಿ ಮಾರಕ್ ಹೋದವ ಬಂದನ. ಅವನ ವಿಷಯ ಬಿಡು. ನೀನ್ ಏನಕ್ಕೆ ಬಂದಿದ್ಯಾ ಹೇಳು. ನಾನು ಮತ್ತು ಅವ್ನು ಸೌಂತಿ ಮನಿಗೆ ಸೌಂತಿಕಾಯಿ ಮಾರಕ್ ಹೋಗ್ಯಾನ. ನಾವು ನಿನ್ನ ಮನಿಗೆ ಬದ್ನಿಕಾಯಿ. ನೀನೇನು ಬಾಳೆಹಣ್ಣು ಮಾರಕ್ ಬಂದಿದ್ಯಾ? ಇಲ್ಲವ ನಮ್ಮ ಹೊಲದಾಗ ಎಟ್ಟು ಬೆಳೆದದ್ದು ಮೂಲಂಗಿದ್ದು ಅದನ್ನ ಮಾರಕ್ ಬಂದಿದ್ದೆ. ಆರಾಮದಿಲ್ಲ? ಚೆನ್ನಾಗಿದ್ದೀನಂತ ಹೇಳಿದ್ನಲ್ಲ. ಅಪ್ಪರ್ದಾರೆ ಭೇಟಿಯಾಗಿದ್ರು. ಅಂತ ಅಗತ್ವದ ಸುದ್ದಿ ಹೇಳಿದ್ರು. ಏನು? ಕಾರ್ ಗಾಡಿ ಚಾವಿ ಕೊಡಂತ ನಿನಗ. ಕಾರ್ ಗಾಡಿ ತಗೊಂಡು ಕೋಟಿಗೇನು ಹೋಗ್ಬೇಕಂತ ಹೇಳಿ. ಓ ಹೌದು, ನನಗೂ ಚಾವಿ ಕೊಡೋಕೆ ಹೇಳಿದ್ರು. ಇರು ಬಂದೆ. ಲಘು ತುಂಬ ಮಳೆ. ಪುಟ್ಟಪ್ಪಂದು ಇಲ್ಲೇ ಐತಿಲ್ಲ ಇದು. ಟಾಮಿ ಇಲ್ಲಿ ಹೋಗೋದೋಗೈತಾನೆ. ಒಂದ್ ಟಾಮಿ ಈ ಮಲ್ಲು ನೋಡಾಕ ಎಷ್ಟು ಚಂದ ಅದಾನಲ್ಲ. ಅಲ್ಲ, ಹಿತ್ತಲ್ದಾಗ ಗಿಡ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದ್ದೀನಲ್ಲ. ನಾನೆಂತ ದಡ್ಡಿ ಇರಬಾರ್ದು ಅಂತ. ಹೇಗೂ ಇವತ್ತು ವಿಠಲ್ ರಾಜ್ ಮನೆಗೆ ಬಂದಿಲ್ಲ. ಆ ಅವಕಾಶನ ಇವನ್ಗೆ ಯಾಕೆ ಕೊಡಬಾರ್ದು? ಯವ್ವ ಇದು ಕಾಯಂ ಚಟನ ಐತೆ ನೀನು. ಏನು ಒಬ್ಬೊಬ್ಬಕ್ಕೆ ಮಾತಾಡೋದು ಇಲ್ವಲ್ಲ? ಹಂಗೇನಂದ್ರ ಈ ಪುಟಾಣಿ ಬ್ಯಾಳಿ ಅಂತ ಗುಳಿಗೆ ಸಿಗ್ತಾವ ಕಿರಾಣಿ ಅಂಗಡಿಯಾಗ. 2 ರೂಪಾಯಿ ಕೊಟ್ಟಂದ್ರೆ 4 ಕೊಡ್ತಾರ. ಗುಳುಕ್ ಗುಳುಕ್ ನುಂಗಿದಾಕ ನಾ ಪಳಕ್ ಹತ್ ಮಕ್ಕೊಂಬಿಡು. ಗುಳುಕ್ ಗುಳುಕ್ ಅಂದದ್ದ ಹಿಂದಕ್ಕೆ ಸರದ ಎಲ್ಲ ಕಡೆಕಾಯ್ಬಿಡ್ತದೆ ನೋಡು. ಅದು ನಿನ್ಗೆ ಅವಶ್ಯಕತೆ ಇರೋದು. ನಂದೇನಿಲ್ಲ, ಇದು ಪುಟ್ಟಪ್ಪಂದು ಇಲ್ಲ ಗೊತ್ತು. ಹೇಯ್, ನಾನೇನ್ ಮಾತಾಡ್ತಾ ಇದ್ದೀನಿ ಅದಕ್ಕೆ ಉತ್ತರ ಕೊಡು ಮೊದಲು. ಆ ಟಾಮಿ ನಿಮ್ಮ ಮನೆದ ಅನ್ರಿ? ಅದು ಜಸ್ಟ್ ಶಟ್ ಅಪ್. ಬರೇ ಮಂದಿದ ಐತೆ ತನ ಅದು. ಮತ್ತು ನಿಮ್ಮರ್ದ ಐತೆ ಇನ್ನು ಅದ ಟಾಮಿ? ವಾಟ್ ರಬೇಶ್ ಬಿಡು. ವಿಠಲನ್ ಚಿಂತ ಪಟ್ಟಲ್ಗ ಯಾಕ ಅಲ್ಲ. ಒಬ್ಬೊಬ್ಬಕ್ಕೆ ಅತ್ತ ಮರ ನಿಂತು ಏನೇನು ಮಾತಾಡಕತ್ತಿದ್ದಿಲ್ಲ ಅದಕ್ಕೆ ಅನ್ಯಾಳು. ನೋಡು ಮಲ್ಲು, ಚಾವಿ ಒಳಗಡೆ ಇದೆ, ನೀನೇ ಹೋಗ್ತಾಗೋ. ಹೇಳ್ತಾರ ಅವ್ರ ಅಪ್ಪರಿಗೆ ಹೇಳ್ತಾನೆ. ಅಲ್ಲಿ ಜಗಲಿ ಕೂಲಿಯಾಗ ಹಾಕ್ಬೇಡ್ರಿ, ಹೊರಗೆ ಇಡ್ರಿ ತೊಗೊಂಡು ಹೋಗ್ತಾನ. ಎಲ್ಲಿ ಜಗಲಿ ಕೂಲಿಯಾಗ ಐತೆ, ಬಚ್ಚಲ್ದಾಗ ಐತೆ, ಎಲ್ಲಿ ಐತೆವ? ಅಯ್ಯೋ ಬೆಡ್ರೂಮ್ನಲ್ಲಿ ಮಲ್ಲು. ಹಿಂಗೆ ಮಾಡಿ ಎಷ್ಟು ಮಂದಿ ಚೆಂಡ ಸಾಫ್ ಮಾಡೀನಿ. ಯಾಕೆ? ಮತ್ತು ಬೆಡ್ರೂಮ್ಗೆ ಆದ್ರೆ ಬಿಟ್ಟಾರ ನಾನು ಮಕ್ಕದಾಗ ಏನು ರೇಣುಕಾ ಸ್ವಾಮಿ ಕಾಣಕತ್ತಾನೆ. ಆ ಬೆಡ್ರೂಮ್ಗೆ ಹೋಗ್ಬೇಕು, ಆ ಸುದ್ದಿ ನಿನ್ನ ಗಂಡಗೆ ಗೊತ್ತಾಗ್ಬೇಕು. ಅವ ಸಡ್ಡಿ ಕರ್ದು ನನಗೆ ಕೆಂಪು ತಾರತಂದು ಛಡ್ ಅನಿಸೋ. ಈಗಟ್ಟು ಬಾಳೆ ಮಾಡ್ಕೊಂಡು ತಿನ್ನಾಕತ್ತೀವವ. ಯವ್ವ ಸಾವಂತಿ ಮನೆಗೆ ಹೋಗಿ ನಮ್ಮನ್ನ ಇಟ್ಟಕ್ಕೆ ಬಿಟ್ಟು ಬಿಡ್ರಿ. ನೀನೇ ಹೋಗಿ ತಗೊಂಡ್ರೆ ಏನಾಗುತ್ತೆ? ಏನು ಆಗ್ಬಾರ್ದಕ್ಕ. ಮುಳ್ಳು ಮೇಲೆ ಅರಿವಿ ಬಿದ್ರು, ಅರಿವಿ ಮೇಲೆ ಮುಳ್ಳು ಬಿದ್ರು, ಮುಳ್ಳಿಗೆಲ್ಲ ಲಾಸ್ಟಿಗೆ ಕೆಟ್ಟ ಹೆಸರು. ಅದಕ್ಕೆ ಯಾಕೆ ಬೇಕವ ನಮಗೆ ದುಡ್ಕೊಂಡು ತಿನ್ನರಿ. ನೀನು ಹೋಗು, ಚಾವಿ ತೊಗೊಂಡು ಕೊಟ್ಬಿಡವ ನನಗೆ. ಹೊಕ್ಕಿವ್ ನಾವು. ನೋಡ್ ಮಲ್ಲು, ಸುದ್ದಿ ಬಳಸಿ ಮಾತಾಡೋಕೆ ನನಗ್ ಬರೋದಿಲ್ಲ. ನೀನ್ ಹೂ ಅಂತಿದ್ದೆ ಆದ್ರೆ ಈ ನನ್ನ ಮಂಚದ ಮೇಲೆ ನಿನಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಿನ್ನ ಅರಸನ್ನ ಹಂಗೆ ಇಟ್ಕೋತೀನಿ. ನಿನಗೆ ಎಷ್ಟು ದುಡ್ಡು ಬೇಕೋ ಕೇಳು, ನಾನ್ ಬಿಸಾಕ್ತೀನಿ. ಏನಂತೀಯ? ಅಂದ್ರೆ ನನ್ನೇನು ದತ್ತಕ್ಕೆ ತೊಗೋಬೇಕತ್ ಮಾಡ್ರಿ. ತುಬರು ಆಕಿ ಅಂಕರು ತೊಗೊಲಿಲ್ಲ. ಪಾಪ ನಿಮಗೂ ಮದುವೆಗೆ ಭಾಳ ದಿವಸ ಆತ್ ಮಕ್ಕಳಾಗಿಲ್ಲ. ತುಬರು ನನ್ನ ದತ್ತಕ್ಕೆ ತೊಗೊರಿ. ಆಕಿ ಹಾಲು ಕುಡಿಸ್ಲಿಲ್ಲ, ನಿನಗೆ ಹಾಲು ಕುಡಿಸತ್ ಹೇಳಂಗಿಲ್ಲ. 2 ಮೊಸರಿನ ಪ್ಯಾಕೆಟ್ ಕೊಟ್ಬಿಡು. ಸೌಂತಿ ಮನೆಯನ್ನು ಕುಡಿದು ಮಕ್ಕೊಂಡ್ಬಿಡ್ತೀನಿ ಗಪ್ಪ. ನೋಡು, ನಾನು ಹೇಳ್ತಾ ಇರೋದು ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ಮತ್ತೆ ಇದ್ದ ಗಂಡ ನೀನು ಗೂಟಕ್ಕೆ ಬಿಡಕ್ಕೇನು? ಅಲ್ಲ, ನಾನು ನೋಡಕ್ ನೀ ಕೆಲವೊಂದಿಷ್ಟು ಮನ್ಯಾಗ ಶ್ರೀಮಂತರ ಮನ್ಯಾಗ ಹೆಣ್ಮಕ್ಳು ಹಿಂಗಿರ್ತೀರಿ. ಮನ್ಯಾಗ ಗಂಡ್ರಕ್ಲೆ ಮತ್ತು ಕಾರ್ ಗಾಡಿ ಓಡಿಸೋನ್ ಲವ್ ಮಾಡೋದು, ತೋಟದಾಗ ಕೆಲಸ ಮಾಡೋನ್ ಲವ್ ಮಾಡೋದು. ಲಾಸ್ಟಿಗೆ ಏನಾರ ಗಂಡ ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮಂತ ಬುಡ್ರ ಮೇಲೆ ಹಾಕಿ ದರ್ಗ ಜೈಲ್ನಾಗ ಬುರ್ಗ ತೆಗ್ಯಾಕೆ ಹಚ್ಚಿಬಿಡೋದು. ಇಲ್ಲ ಚಂಡ ಸಾಫ್ ಮಾಡಿ ಕಬ್ಬಿನ ಹೊಲ್ದಾಗ ಮುಚ್ಚಿಬಿಡೋದು. ಏನು ಬೇ ಒಳ್ಳೆಯವ್ರು ಒಳ್ಳೆ ಜನ ಅಂತ ಕೆಲ್ಸಕ್ಕೆ ಸೇರಿದ್ದೆ. ನೀ ಇಂಥ ಕಾಮಕ್ಕಿದೆ ಅಂತ ನನಗೆ ಗೊತ್ತಿದ್ದಿಲ್ವ? ಅದ್ರಾಗ ಅದಕ್ಕೆ ಆ ಥರ ಆಟ ಆಡೋ ಮಕ್ಕಳಿಗೆ ಮದುವೆ ಮಾಡಬಾರ್ದು ಅಂತೇಳಿ. ನೋಡು, ಒಂದೇ ಒಂದ್ಸಾರಿ ಮೇಲಿಂದ ಕೆಳಗವರೆಗೂ ನೋಡು.
ಸಾಂಗ್ಲ್ಯಾಗಾದ್ರೆ 500 ಬೇಡ 600. ನೋಡು ಏನು ಈ ಸೀರೆ ಬೆಲೆ ಮಾತಾಡ್ತಾ ಇದೆಯಾ? ಸೀರೆನ ಯವ್ವ ನಾರ ಏನು ಸಾಂಗ್ಲ್ಯಾಗಾದ್ರೆ 600, ಮುದೋಳದಾಗಾದ್ರೆ ಕಿಮ್ಮತ್ ತಗೋದಿಲ್ಲ 300 ರೂಪಾಯಿ. ಇದಕ್ಕೆ ಚಲೋ ಐತಿ ಸೀರೆ ಅದೆಲ್ಲ. ನೀ ಕಣ್ಣಾಗ ಬಡ್ ಚೂಚಿ ನಾನೇ ಬಸ್ ಸ್ಟ್ಯಾಂಡ್ನಾಗ ಭಿಕ್ಷಾ ಬಿಡಕ್ಕ. ಸರಿ ಮರ ಕಮಿಟಿಯರ್ ಯಾರಾದ್ರೂ ಬರ್ರಪ್ಪ. ನೋಡುವ ನಿಂಗೆಲ್ಲ ಬಾ ಮೂಗ್ನ್ಯಾಗ ಸುಮ್ಮಳು ಬರ್ತತಿಲ್ಲ ನಾವು. ಏನು ಐತಿಲ್ಲ ನಮ್ಮಂತ ಸೂಕ್ಷ್ಮ ಗಂಡ್ಮಕ್ಳು ಕಂಡಿರಿಲ್ಲ ನಾವು ಪಕ್ಕ. ಏನು ನಾವು ಮುತ್ತೈದೆಯರು ಹಾಕಿವಿ ನಾವು. ಹಂಗೆ ಮುಟ್ಟಾಡ್ಬಾರ್ದು ನಮ್ಮ ಗಂಡು ಮುತ್ತೈದೆಯರು ನಾವು. ಈಗ ಮುತ್ತೈತನಕ್ಕೆ 3 ಮನೆ ಮುಗಿಸ್ ಬಂದನ್ನ ನನ್ನ ಮುಟ್ಟಕ್ಕೆ ಬರ್ತೀವಿ. ಮುಚ್ಚಟ್ ಮಾಡಿಟ್ಟೆವ ನಾವು. ಅದಕ್ಕೆ ನಾ ಜಳಕ ಮಾಡ್ಬೇಕಿನ್ ಬಿಸಿನೀರಾಗ. ಏನು ಜೆಂಟ್ಸ್ಗೂ ಮುತ್ತ ಇದೆ ಅಂತಾರ? 15 ದಿವ್ಸಕ್ಕೆ ನಾನು ಎರ್ಕೋತೀನಿ. ಏನ್ ಮಾತಾಡ್ತಾ ಇದೆಯಾ ನೀನು? ಆದ್ರೆ ಅರ್ಬಿ ಕಟ್ಟೋ ಮಾಡ್ಕೊಳಂಗಿಲ್ಲ. ತಾಡ್ಪತ್ರಿ ಹೊಚ್ಕೊಂಡು ಕಾವು ಆಗ್ಬೇಕು, ದೇಹಕ್ಕೆ ಒಳ್ಳೇದಲ್ಲ ಅದಕ್ಕೆ. ಜಶ್ಶಡ ನೋಡು, ಆ ರೊಕ್ಕ ರೂಪಾಯಿ ಆಸೆ ತೋರಿಸಿದ್ರೆ ಇವ್ ಬಡು ಮನುಷ್ಯ ಬಂದ್ಬಿಡ್ತಾನತ್ ನೀ ತಿಳ್ಕೊಬೇಡ. ಇಂಥ ರೊಕ್ಕ ರೂಪಾಯಿ ನಾಯಿ ಮುಂದೆ ಹೋಗಿದ್ರೆ ನಾಯಿ ತಿನ್ನಂಗಿಲ್ಲ. ಇನ್ನು ನಿನ್ನ ರೊಕ್ಕ ರೂಪಾಯಿ ಆಸೆ ನೋಡಿ ಉಂಡು ಮನಿ ಜಂತಿ ಅನ್ಸು ಮನುಷ್ಯನೂ ನಾ ಅಲ್ಲ. ಮೇಲಾಗಿ ನಮ್ಮ ಅಪ್ಪ ಒಂದು ಮಾತು ಹೇಳೋಣ. ಏನಂತ? ನೋಡಪ್ಪ, ಗಂಡು ಸತ್ತ ಹುಡ್ಸಿನಿ ಅಂದಮೇಲೆ ದುಡ್ದು ಬೆವರು ಸುರಿಸು, ಇನ್ನೊಬ್ರು ಗೆಡ್ಡಿ ಹಂಡ್ರ ನೋಡಿ ಜೊಲ್ಲು ಸುರಿಸ್ಬೇಡ ಅಂತೇಳ. ಬೆವರು ಸುರಿಸಿ ಗೊತ್ತೇವಿನ, ಜೊಲ್ಲು ಸುರಿಸಲ್ಲ. ಹೈಟ್ ತಗೊಂಡೇನು ಉಪ್ಪು ಖಾರ ಹಾಕ್ತೀಯಾ? ನಿರಾಕರಿಸಿ ಹೋದದ್ದೇ ಆದಲ್ಲಿ ಈ ಮನೆ ಹೊಸಲು ಕೂಡ ದಾಟೋದಿಲ್ಲ ನೀನು. ಹುಷಾರ್. ಬಾಗಿಲ್ಗೇನು ಕರೆಂಟ್ ಹಚ್ಚೇನು? ಅಂತಿಂತ ಬೆಳಕಂಡಿ ಜಗದ್ ಮಕ್ಕಳು ನಾವು. ಈಗಟ್ಟ 1-2 ವರ್ಷ ತಣ್ಣಗ ಮನೆ ಕೂತ್ರಿ ಏನು ಯವ್ವ ಅದು ಹೋಗಿಲ್ಲ ಇನ್ನೂ. ಜಿಗಿ ಅಂದ್ರ ನೋಡ್ಲಿ ಬೆಳಕಂಡಿ ಚಡಿ. ಸಾಂಗ್ಲ್ಯಾಗಾದ್ರ 600 ನೋಡು ಸೀರೆ. ನೋಡು, ನೀನಾಗ್ಲೇ ಹುತ್ತದಲ್ಲಿ ಕೈ ಇಟ್ಟಿದೆಯಾ? ಸುಮ್ಮನೆ ಈ ವಿಷ ಸರ್ಪಿನಿ ಹತ್ರ ಕಚ್ಚಿಸ್ಕೊಳ್ದೆ ನಿನಗೆ ಬೇರೆ ದಾರಿನೇ ಇಲ್ಲ. ಅಯ್ಯೋ ಅಂದ್ರೆ ನಾನು ಹುತ್ತಿನಲ್ಲಿ ಕೈ ಇಟ್ಟ ಮುತ್ತೈದೆ ಮೈದುನ ಪರಶುರಾಮ. ಇವನು ನಾನು ಪರಮ ಪತಿವ್ರತಿ ಎಂದು ತೋರಿಸಲು ಅದ್ಯಾವ ಹುತ್ತೈತಿ ತೋರಿಸಿ ಒಳಗೆ ಹಾಕಿ ಹಾವು ಇರಲಿಲ್ಲ ಅಂದ್ರು ಜರಿಯರ ಹೊರಗೆ ತಗೋತಾನೆ. ಎಂತೆಂತ ಹಾವು ನೋಡಿಲ್ಲವ್ವ. ನಮ್ಮ ಹಾವ ಹಾಲಿ ದಿಕ್ಕಿಲ್ದ ಕೂತಾವ. ನಾಳೆ ಹುತ್ತತ್ತ ಹಾವ. ನೋಡು, ನೀ ಏನು ಕರೆದ್ರು ಬರಂಗಿಲ್ಲ. ನಂಬಿ ಕೆಲಸ ಕೊಟ್ಟಾರ ಅಂದಮೇಲೆ ಒಂದು ತಣ್ಣ ಹಾಕ್ಯಾರ. ಆ ಉಪ್ಪಿನ ಋಣ ನನ್ನ ಮೇಲೆ ಐತಿ. ನಿಮ್ಮ ಮಾವನ ನಿಮ್ಮ ಅತ್ತಿನ ಹೊರಗೆ ಹಾಕಿದಂಗಲ್ಲ ನನ್ನ ಬುಟ್ಟಿಗೆ ಬೀಳಿಸ್ಕೊಳ್ದು. ನೋಡು, ಅವ್ರನ್ನ ಹೊರಗೆ ಹಾಕ್ಯ ಪಾಪ ಕಟ್ಕೊಂಡಿ. ಇನ್ನು ನನ್ನಂತ ಗಂಡು ಮುತ್ತೈದೇನು ಪಾಪ ಕಟ್ಕೋಬೇಡವ. ಇನ್ನು ಒಳ್ಳೇದಾಗೋದಿಲ್ಲ. ಮಕ್ಕೊಂದಾಗ ತೆಲ್ಮಿಂಗಿ ಚಕ್ಕೊಂದೊಕ್ಕಾರ ನಿಂದು ಶಾಪಿದು ನಂದು. ಬೇಕಾದ್ರೆ ನೆನಪಿಟ್ಕೋ, ಬರಂಗಿಲ್ಲ ಹೋಗಿ. ನೋಡು, ನಿಂತ್ಕೋ. ನನ್ನ ಆಸೆನ ಈಡೇರಿಸಲಿಲ್ಲ ಅಂತ ನನ್ನ ಮಾವನ ಮೇಲೆ ಅಪವಾದವನ್ನು ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ್ದೀನಿ. ಇನ್ನು ನನ್ನ ಅತ್ತೆ ಅವಳು ನನ್ನ ಕಾಮದಾಟಕ್ಕೆ ಅಡ್ಡಿ ಆಗ್ಬಾರ್ದಂತ ರೋಡಲ್ಲಿ ಭಿಕ್ಷೆ ಬೇಡಕ್ಕೆ ಹಚ್ಚಿದ್ದೀನಿ. ಇನ್ನು ನೀನು ನನ್ನ ಮನೆ ಆಳು. ನಾನು ಕೇಳಿದಾಗೆಲ್ಲ ದುಡ್ಡು ಕೊಡೋಳು ನಾನು. ಏನು ನೀನು ಯಾವ ಲೆಕ್ಕ? 600. ಏಯ್ ಜಸ್ಟ್ ಶಟ್ ಅಪ್. ಏನು 600? ಸೀರೆ ಚಲೋ ಮಿಂಚಿನ ಇದ್ದು ಅಂದ್ರೆ 500-600 ಬೀಳತ್ತಾವ. ಲಿಂಬಿ ಹುಳಿ ವಾಸನೆನ ಇಲ್ಲಲ್ಲ. ಅವು ಜಂಪರ್ ತಿಕ್ ವಾಸನೆ ನೋಡ್ತಿರ್ತಾರಲ್ಲ ಅರ್ಬಿ ಅಂಗಡಿಯಾಗ. ಅದಕ್ಕೆ ಅತ್ತಿ ಮಾವನ ಹೊರಗೆ ಹಾಕಿ ಅಂತ ಪುಣ್ಯತೀವ ಗುಡಿ ಕಟ್ತೀವ. ಮುಂದಿನ ವರ್ಷ ನಿಂದೊಂದು ಇದ್ರೆ ಕೊಡು. ಏನು ಫೋಟೋ ಮೂರ್ತಿ ಮಾಡ್ಸಕ್ಕೆ ಹಾಕ್ಬೇಕಲ್ಲ. ಚಲೋ ಅದು. ಏನು ಖರ್ಚೇನು ಭಾಳ ಬರೋದಿಲ್ಲ ಬಿಡು. ಎತ್ತರ ಇದ್ದೆ ಅಂದ್ರೆ ದೊಡ್ಡ ಮೂರ್ತಿ ಹಾಕಿತ್ತು, ಖರ್ಚು ಭಾಳ ಬರ್ತಿತ್ತು. ನೀ ಏನು ಸಾಂದ್ ವರ್ಷ ಹೋಗೋದು ಕಲ್ಲ ಮೂರ್ತಿ ಕೆಲ್ಲ ಸಾನ್ ಕಲ್ಲ ಅಷ್ಟ್ರಾಗ ಮೂರ್ತಿ ತಯಾರು. ಗುಡಿನೂ ಅತಿ ಆಯ್ತು ನಿಂದು. ಗುಡಿನೂ ಅದ್ರಾಗ ಆಕತಿ, ಗೋಪುರನೂ ಅದ್ರಾಗ ಆಕತಿ, ನಿನ್ನ ಮೂರ್ತಿನೂ ಅದ್ರಾಗ ಆಕತಿ. ನೋಡು, ನೀ ಹಿಂಗದಿ ಅಂತ ನಿನ್ನ ಗಂಡಗೆ ಗೊತ್ತಿಲ್ಲ ಅದು ಕಾಣುತ್ತಾ. ನಿನ್ನ ಗಂಡ ಏನಾರು ದಾರ್ಯಾಗ ಚಕ್ಕ ಅಂದ್ರೆ ಅವ್ನಿಗೆ ಹೇಳಿ ನಿನ್ನ ಕಾಲಮರ ಹೊಡಿಸ್ಲಿಲ್ಲ ಅಂದ್ರೆ ಹೇಳ. ಸ್ವಲ್ಪ ಲೇಟ್ ಆಗಿ ಬಂದಿದ್ರು. ಈ ಮಲ್ಲು ಇದಾನಲ್ಲ, ನೋಡಿದ್ರಿ ತಾನೇ ಅವನ್ ಏನ್ ಮಾಡ್ದ ಅಂತ. ಫ್ಯಾಂಟಾಸ್ಟಿಕ್. ವಾವ್, ಫ್ಯಾಂಟಾಸ್ಟಿಕ್.
ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತದೆ. ಏನ್ ಬೇಕಾಯ್ತು? ನನಗೆ ಯಾಕೆ ಮೋಸ ಮಾಡಿದೆ? ನನ್ನಿಂದ ನಿನಗೆ ಏನ್ ಬೇಕಾಯ್ತು ಹೇಳು. ಹೇಳ್ತೀನಿ. ಚಿಕ್ಕಂದಿನಿಂದ ತುಂಬಾ ಬಡತನ. ನನಗೆ ದುಡ್ಡಿರೋರು ಬೇಕಾಗಿತ್ತು. ನಾನು ದುಡ್ಡಿರೋರ್ನ ಹುಡುಕ್ತಿದ್ದೆ. ಆ ಟೈಮ್ನಲ್ಲಿ ನೀವು ಸಿಕ್ಕಿದ್ರಿ. ನಿಮ್ಮನ್ನ ಈ ತರ ಉಪಯೋಗಿಸ್ಕೊಂಡೆ. ಆದ್ರೆ ನನ್ಗಿವಾಗ ಬುದ್ಧಿ ಬಂದಿದೆ. ನಾನು ಇನ್ ಮುಂದೆ ಆ ತರ ಮಾಡೋದಿಲ್ಲ ರೀ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮೆ ಅನ್ನುವ ಶಬ್ದ ನಿನ್ನ ಬಾಯಿಂದ ಬರ್ಕುಡ್ದು. ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿನ ಹೊರಗೆ ಹಾಕಿದಲ್ಲ, ಎಂತ ಲಜ್ಜೆಗೆಟ್ಟ ಹೆಣ್ಣು ನೀನು. ಇಷ್ಟೆಲ್ಲ ಮಾಡಿದ್ದು ಏತಕ್ಕಾಗಿ? ನನ್ನಲ್ಲಿರುವ ದುಡ್ಡಿಗಾಗಿ. ದುಡ್ಡಿಗೋಸ್ಕರ ವೇಷಿಯು ಕೂಡ ರಸ್ತೆಗಿಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಆ ವೇಷಿಗೂ ನಿನಗೂ ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ವೇಷಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಏನಂತೆ ನೀನು? ನಾನು ನಿನ್ನ ಪಾಲಿಗೆ ಹೆಸರಿಗೆ ಮಾತ್ರ ಗಂಡನ? ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಿಮಣಿ ನಿನ್ನ ಕೊರಳಲ್ಲೇದಕ್ಕೆ? ಬಿಸಾಕೆ, ಹರಿದು ಕರಿಮಣಿ ಯಾವುದು? ನಿನ್ನ ಕರಿಮಣಿ ಎಲ್ಲಿದೆ? ನಿನ್ನ ಕರಿಮಣಿ ನೀನೇನು ಗುರು ಹಿರಿಯದ ಸಮ್ಮುಖದಲ್ಲಿ ನನಗೆ ತಾಳಿ ಕಟ್ಟಿಯಾ? ಇಲ್ವಲ್ಲ. ರಿಜಿಸ್ಟ್ರೇಷನ್ ಆಫೀಸಿಗೆ ಕರ್ಕೊಂಡು ಹೋದೆ, 2 ಮಾಲೆ ಹಾಕ್ದೆ, ತಾಳಿ ಕಟ್ಕೊಂಡು ಬಂದೆ. ಅಂದಮೇಲೆ ಈ ಕರಿಮಣಿ ಮಾಲೀಕ ನೀನ್ ಹೇಗಾಗ್ತೀಯಾ? ಹಾ, ಈ ಕರಿಮಣಿ ಮಾಲೀಕ ನೀನಲ್ಲ. ಈ ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಹೌದು, ಆ ಕರಿಮಣಿ ಮಾಲೀಕ ನಾನಲ್ವೇ ಅಲ್ಲ. ಧರ್ಮೇಚ್ಛ, ಅರ್ಥೇಚ್ಛ, ಕಾಮೇಚ್ಛ, ನಾಥೇಚ್ಛ ರಾಮಿ ಎಂದು ಈ ಸಮಾಜದ ಗುರು ಹಿರಿಯರ ಮುಂದೆ, ತಂದೆ ತಾಯಿಯ ಮುಂದೆ, ಬಂಧು ಬಳಗದ ಮುಂದೆ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದಾರೆ. ಆ ಕರಿಮಣಿ ಮಾಲೀಕ ನಾನಾಗುತ್ತಿದ್ದೆ. ಈ ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ. ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ? ಇವಾಗ ನನಗೆ ಅರ್ಥವಾಯ್ತು. ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕಣ್ಣಿನ ನಾಡು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮನೆ ಬಂಗಾರವಾಗ್ತಾ ಇತ್ತು. ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು. ನನಗೆ ನೀನು ಮೋಸ ಮಾಡಿದೆಯಲ್ಲ, ನಾನು ನೀನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡ? ಬೆಳೋಕ್ ಸಾಧ್ಯನೇ ಇಲ್ಲ, ಬೆಳೋಕ್ ಸಾಧ್ಯನೇ ಇಲ್ಲ. ನನ್ನ ತಂದೆ ತಾಯಿ ಇಳಿದ್ರು ನಾನು ಹುಡುಕ್ತೀನಿ, ಅವರ ಕಾಲಿಗಳನ್ನು ಚೆನ್ನಾಗಿ ಕೇಳಿಸ್ತೇನೆ. ಅನಂತರ ಅವಳ ಕತ್ತೆ ನಾನೇ ಮುಗಿಸ್ತೀನಿ. ನಾನು ಬರುವವರೆಗೂ ಮನೆ ಕಡೆ ಜೋಪಾನ. ಅಪ್ಪರ ನೀವು ಹುಷಾರ್ರಿ, ಬ್ರಿಡ್ಜ್ ಮೇಲೆ ಸೆಲ್ಫಿ ಕೇಳಿದ್ರೆ ಕೊಡ್ಬೇಡ್ರಿ. ಈಗಿಷ್ಟು ಮಾಡೋ ಪದ್ಲಿ ಅವಾಗ ಕಾಲ್ಮರ್ಲೆ ಹೊಡೆದಿದ್ರೆ ಬಾಳೆ ನೆಟ್ಟಗಿರ್ತಿತ್ತು. ಇಷ್ಟೊತ್ತನ ಬಿಟ್ಟ ಈಗ 600 ಹಿಂಗಾವು ಅಲ್ರಿ. ಏನೈತ್ರಿ ಇವ್ ನಾವ್ನ ತಂದೆ ತಾಯಿ ಉಣ್ಣಿಸಿ ತಿನ್ನಿಸಿ ಹತ್ತಾಗ ರಂಬಿಸಿ ನಮ್ಮ ದೊಡ್ಡವ್ರು ಮಾಡಿರ್ತಾನಂದ್ರೆ ನಮ್ಮ ಮದುವೆ ವಿಷಯದಾಗ ಅವ್ರು ಒಳ್ಳೆ ನಿರ್ಧಾರನ ತೊಗೊಂಡಿರ್ತಾರೆ. ಆದ್ರೆ ನಾವು ಗುರುತು ಪರಿಚಯ ಇಲ್ಲದ ಹೆಣ್ಣುಗಳನ್ನ ಪ್ರೀತಿ ಪ್ರೇಮ ಮಾಡಿ ಮನ್ಯಾಗ ಗೊತ್ತಿಲ್ಲದ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬರ್ತೀವಿ. ಬಂದ ಸಂಬಂಧಗಳ ಅರ್ಥವೇ ಗೊತ್ತಿರ್ಲಾರ್ದು ಇಂಥ 600 ಹೆಣ್ಣುಗಳು ನಮ್ಮ ಮನೆ ಬೃಂದಾವನ ಮಾಡೋಕೆ ಸುಡುಗಾಡು ಮಾಡಿಡ್ದ ಹೆಚ್ಚಿಂದು. ಹಂಗಿತ್ತಪ್ಪ ಇವ್ರ ಸಂಸಾರ. 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ಸುಖ ಸಂಸಾರದೊಂದಿಗೆ ನೆಮ್ಮದಿಯಾಗಿ ಇರ್ಬೇಕಂತ ಬಂದ ಸೈನಿಕನ ಕತೆ ಎಲ್ಲಿಗೆ ಹೆಚ್ಚಿದ್ದೇವು ಭಗವಂತ? ಬೇಡಪ್ಪ ಭಗವಂತ, ನೀನಿದ್ದದ್ದ ನಿಜವಾಗಿದ್ರೆ ಈ ಭೂಮಿ ಮೇಲೆ ಇಬ್ಬರಿಗೆ ನೋಡಿ ಕಷ್ಟ ಕೊಡು. ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ಆದ್ರ ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ರೆಪ್ಪೆಯಲ್ಲಿ ಕಾಪಾಡುವಂತ ವೀರ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಯಾವತ್ತೂ ಈ ತರ ಕೆಟ್ಟ ಘಟನೆ ನಡೀಬಾರದು ಅಂತ ನಿನ್ನಲ್ಲಿ ಕೇಳ್ಕೊತೀನಿ ತಂದೆ. ಒಟ್ಟಿನಲ್ಲಿ ಅವರ ತಪ್ಪಿನ ಅರಿವು ಅವರಿಗಾಗಿ ಅವರ ತಂದೆ ತಾಯಿನ ಹುಡ್ಕೊಂಡು ಹೋಗ್ಯಾರ. ಆದಷ್ಟು ಬೇಗ ಅವರ ತಂದೆ ತಾಯಿಗಳು ಸಿಕ್ಕು ಅವ್ರ ಸಂಸಾರ ಹಾಲು ಜೇನಿನಂತಿದ್ರೆ ಅಷ್ಟೇ ಸಾಕು. ಎಲ್ಲಿಗಸ್ತಾನೆ ನೋಡೋಣ ಭಗವಂತ. ಕೆಲಸ ಎಲ್ಲ ಮುಗಿಸಿದೀನಮ್ಮ.
ಪಾತ್ರೆ ಎಲ್ಲ ತೊಳೆದಿದ್ದೀನಿ, ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳ ತಾಯಿ. ಪಾತ್ರೆ ತೊಳೆದ್ರೆ ಬಟ್ಟೆ ಯಾರು ನಿನ್ನ ಗಂಡು ಹೋಗಿತಾನೇನೆ? ನೋಡವ, ನನ್ನ ಬೇಕಾದ ಕೆಲಸಕ್ಕೆ ಹಚ್ಚು, ಬೇಕಾದಷ್ಟು ಬಯ್ಯಿ, ಆದ್ರೆ ದೇವ್ರಂತ ನನ್ನ ಗಂಡಗ ಮಾತ್ರ ಏನು ಅನ್ಬೇಡವ, ಏನು ಅನ್ಬೇಡ. 3 ದಿನ ಅಥವಾ ಊಟ ಮಾಡಿ ತಲೆ ಬಹಳ ಸುತ್ತಾಕತ್ತತಿ, ಸ್ವಲ್ಪ ಹೊತ್ತು ಸುಧಾರಿಸ್ಕೋತೀನಿ. ಆಮ್ಯಾಗ ಇಲ್ಲೇ ಹಿತ್ತಲ್ದಾಗ ಅರಿವಿ ಕೊಡ್ತೀನವ. ಹಿತ್ತಲ್ದಾಗ ಹೋಗಿದ್ರ ಕರೆಂಟ್ ಬಿಲ್ ಯಾರು ನಿನ್ನ ಗಂಡ ಕಟ್ತಾನೇನೆ? 3 ಹೊತ್ತು ಕೂತ್ಕೊಂಡು ಉಣ್ಣೋರೇ ಇದ್ದೀರಾ, ನನ್ನ ಗಂಡ ಒಬ್ನೇ ದುಡಿಯೋದು ಮನೆಯಲ್ಲಿ. ಖರೇತವ ಪಾಪ, ನನ್ನ ಕೂಸು ಒಂದ ದುಡಿಯಕತ್ತತಿ, ಅವನಿಗೆ ತ್ರಾಸ ಆಗ್ಬಾರ್ದು. ನನಗ ತ್ರಾಸ ಆದ್ರೂ ಚಿಂತಿಲ್ಲ. ನಾ ಅರಿವಿ ಒಕ್ಕೊಂಬರ್ತೀನಿ. ಯವ್ವ ಬೇ ಯವ್ವ, ಹೊಟ್ಟೆ ಬಾಳ ಹಸಿಯಾಗತ್ತದ ಬೇ. ಒಂದ್ ಈಟೆ ನನ್ನ ಕವರ್ನ ಸುತ್ಕೊಟ್ಟಿ ಅಂದ್ರು ಹಳ್ಳ ದಂಡ್ಯಾಗ ಕೂತು ಊಟ ಮಾಡಿ ಅರಿವಿ ಒಕ್ಕೊಂಬರ್ತೀನಿ. ನಿನ್ನ ಕೈ ಮುಗಿತೀನವ. ಮಾತೆತ್ತಿದ್ರೆ ಅಣ್ಣ ಅಣ್ಣ ಅಂತ ಸಾಯ್ತಿಯಲ್ಲಿ 2 ದಿವಸ ಊಟ ಬಿಟ್ರೆ ನೀನೇನ್ ಸತ್ ಹೋಗೋದಿಲ್ಲ. ಇರೋ ಬಂದೆ. ತಗೋ ಬಟ್ಟೆ ಗಂಟ್ನ, ಹಳ್ಳಕ್ಕೆ ಹೋಗಿ ಅರ್ಬಿ ಹೋಗ್ಕೊಂಡು ಬಾ. ಹೊಲಸಿಟ್ಕೊಂಡು ಬಂದಿ ತಿರುಗ ಅಡೆ. ಕತ್ತೆಗೆ ಲತ್ತೆ ಪೆಟ್ಟು ಬಿದ್ರೇನೆ ಬುದ್ಧಿ ಕಲಿಯೋದು. ಏನಂತೆ? ಅಷ್ಟೈಶ್ವರ್ಯದಲ್ಲಿ ಮೃಷ್ಟಾನ ಭೋಜನ ಮಾಡುತ್ತಾ ಇಷ್ಟ ಬಂದ ಹುಡುಗರೊಂದಿಗೆ ಕಾಲ ಕಳೆಯುವ ಈ ಶರ್ಮಿಳಗೇನಂತೆ? ನಾಯಿ ನೋಡಿ ಕುಂಡಿ ತರಬೇಕು, ತಾಯಿ ನೋಡಿ ಹಣ್ಣು ತರಬೇಕು ಅಂತೆಲ್ಲ. ಅನುಭವಿಸು, ಅದರ ಪ್ರತಿಕಾರವೇ ಇದು. ನನ್ನ ಈ ಸೇಡಿನ ಜ್ವಾಲೆಯಲ್ಲಿ ನಿಮ್ಮನ್ನ ಸುಟ್ಟು ಭಸ್ಮ ಮಾಡಿ ನಿನ್ನ ರೋಡಲ್ಲಿ ಭಿಕ್ಷೆ ಬೇಡ ಹಾಗೆ ಮಾಡ್ತೀನಿ. ಏನಂದೆ? ಏನೋ ಮಗ ಮನೆಗೆ ಸೊಸೆ ತಂದಿದ್ದ ಅಂತ ಖುಷಿ ಪಟ್ಟಿದ್ರೆ ನಾಯಿಗೆ ಬಿಸಾಕ್ದಾಗೆ 1 ರೊಟ್ಟಿನ ಬಿಸಾಕ್ತಿದ್ದೆ. ಆದ್ರೆ ನೀನೇನು ಮಾಡ್ದೆ? ಮನೆಗೆ ಬರುತ್ತಲೇ ಅವಮಾನ. ಅವಮಾನದ ಬೆಂಕಿ ನನ್ನ ಎದೆಯಾಗಿನ್ನು ತಗದಗ ಅಂತ ಉರಿಯಾಕತ್ತೈತೆ. ಹಾ, ಉರಿಯಾಕತ್ತೈತೆ. ಏನ್ರಿ ನೀವು ಎಷ್ಟೊಂದು ಬೆಳೆದ್ಕೊಂಡ್ ಬಿಟ್ಟಿದ್ದೀರಾ? ಕಾರ್ನಲ್ಲಿ AC ಹಾಕೊಳ್ಳಿ ಅಂದೆ, ಹಾಕೊಳ್ಳೋದೇ ಇಲ್ಲ. ಡ್ರೈವರ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು ಅಥವಾ ನಾನೇ ಮಾಡ್ಲು? ಕಾರ್ ಗಾಡಿ ಡ್ರೈವರ್ನ ನೇಮಕ ಮಾಡಿದ್ದೀನಲ್ಲ. ಮಾಡಿದಿರಾ? ಹೌದು. ಏನ್ ಮುಂದೆ ಆ ಕಾರ್ ಗಾಡಿನ ನೀನು ಎಲ್ಲಿ ಬೇಕಾದಲ್ಲಿ ಒಯ್ಬೋದು ನನ್ನ ಚಿನ್ನ. ಹೌದಾ? ಏನ್ರಿ ನೋಡ್ತಾ ಇದ್ರಾ? ಮುದುಕಿ ಮುದುಕಿ ಅಯ್ಯಯ್ಯಯ್ಯಯ್ಯಯ್ಯೋ, ಈ ನಿಮ್ಮವ್ವನ ಕಾಲಾಗ ಸಾಕಾಗಿ ಹೋಗೈತ್ ನೋಡ್ರಿ ನನಗ. ಅತ್ತಿಯವ್ರಿ, ಚಲೋ ಚಲೋ ಸೀರೆ ಉಟ್ಕೋರಿ ಅಂದ್ರ ನನಗೆ ಯಾಕೆ ಬಿಡವ ಸೀರೆ? ಊರ್ ಹೋಗಂತೈತಿ, ಕಾಡ್ ಬಾ ಅಂತೈತಿ ಅಂತಾಡ್ರಿ. ಅತ್ತಿಯವ್ರೆ, ಟೈಮ್ ಸರಿ ಊಟ ಮಾಡ್ರಿ ಅಂದ್ರ ಮಾಡೋದೇ ಇಲ್ರಿ. ಅತ್ತಿಯವ್ರೆ, ಟಿವಿ ನೋಡ್ಕೊಂತ ಕುಂದ್ರಿ, ಕಾಲ್ ಮೇಲೆ ಕಾಲ್ ಹಾಕೊಂಡಂದ್ರ ಒಲ್ಲೆ ಅಂತೇಳಿ ಅರಬಿ ಗಂಟು ತಗೊಂಡ್ ಹಳ್ಳಕ್ ಹೋಗ್ಯಾಡ್ರಿ. ಏನು ಬಟ್ಟೆ ಗಂಟೆ ಹಳ್ಳದ ದಂಡಿಗೆ ಹೊತ್ತ ಮುದುಕಿ? 10 ಆಳುಗಳ ಮನೆಯಲ್ಲಿ ದುಡ್ತಿರುವಾಗ ಬಟ್ಟೆ ಗಂಟೆ ಹಳ್ಳದ ದಂಡಿಗೆ ಹೋಯ್ದಂದ್ರೆ ಈ ನನ್ನ ಮರ್ಯಾದನ 3 ಕಾಸಿಗೆ ಮಾರ್ತಾ ಇದ್ದಾಳ ಮುದುಕಿ. ಹೌದ್ರಿ, ನೋಡಿದ ಜನ ಅನ್ನೋ ಹಾಗೆ ಆಗಿದೆ. ಅಲ್ಲ, ಮಗ ಸೊಸೆ ಮನೇಲಿ ಎತ್ಕೊಂಡು ಮುದುಕಿನ ಕೆಲಸ ಮಾಡಿಸ್ತಿದ್ದಾರೆ ಅಂತ ಎಲ್ಲ ಜನ ಅನ್ಕೊಳ್ತಾ ಇದಾರ್ರಿ. ಮುದುಕಿ ಈ ರೀತಿ ಮಾತಾಡ್ತಾ ಇದ್ದಾಳೆ. ಹಾ, ಏನಾದ್ರೂ ಮುದುಕಿ ಮನೆಯಲ್ಲಿ ಇದ್ದಿದ್ರೆ ಅಯ್ಯ ರೀ,
ನೀವೇನು ತಿಳ್ಕೊಳ್ಳ ಅಂದ್ರೆ ನಾನೊಂದು ಮಾತು ಹೇಳ. ನಿಮ್ಮ ತಾಯಿನ ಯಾವ್ದಾದ್ರು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಸೇರಿಸ್ಬಿಡೋಣ ರೀ. ಅದು ಆದಷ್ಟು ಬೇಗ ಆ ಕೆಲಸ ನಾನೇ ಮಾಡ್ತೀನಿ ಬಿಡು. ಎಷ್ಟು ಒಳ್ಳೆ ಗಂಡಾರಿ ನೀವು. ಅಲ್ಲ ಹೊಟ್ಟಿ ತಳ ಹಾಕ್ತದೆ. ಏನ್ ಮಾಡಿದೆ ಟಿಫನ್ನು? ಅಯ್ಯೋ ಟಿಫನ್ ಮಾಡಿಲ್ಲ ರೀ, ಹೋಳಿಗೆ ಊಟ ಮಾಡಿದೀವಿ. ಹೌದಾ? ಹಾಗಾದ್ರೆ ಬೇಗ ಬಂದ್ಬಿಡು. ಹಲೋ, ಏನು ಅರ್ಜೆಂಟ್ ಮೀಟಿಂಗಾ? ಅಲ್ಲ ಕಣೋ, ನನ್ನ ಟಿಫನ್ ಮಾಡೋ ಸಮಯ ಇದು. ಬರಬೇಕಾ? ಖಂಡಿತ ಬರ್ತೇನೆ. ಎಸ್ ಓಕೆ. ಚಿನ್ನ, ಏನ್ರಿ? ಸ್ನೇಹಿತ ಫೋನ್ ಮಾಡಿದ್ದಾನೆ, ಬಿಸ್ನೆಸ್ ಬಗ್ಗೆ ಮೀಟಿಂಗು. ಆಗೋ ಹೀಗೆ ನೋಡಿ, ಬಂದ್ಬಿಡ್ಲಾ? ನಿಮ್ಗೆ ಯಾವಾಗ್ಲೂ ಫೋನ್ ಬರ್ತಾನೆ ಇರುತ್ತೆ, ಆದ್ರೆ ಇವತ್ತು ಹೋಳಿಗೆ ಸಾರಿನ ಊಟ ನೀವು ಮಾಡ್ಲೇಬೇಕು. ಬಿಸ್ನೆಸ್ ಕಣೆ. ಹೋಗೇ ಬಿಟ್ಟ. ಎಲ್ಲಿಗೆ ಹೋಗ್ತೀಯ? ಹೊಟ್ಟೆ ಹಾಸಿದ್ರೆ ತಾನಾಗೇ ಬರ್ತೀಯ. ಒಂದು ದಿನನಾದ್ರೂ ಮನೆಯಲ್ಲಿ ಇರ್ಲಿಲ್ಲ, ಸರಸ ಸಲ್ಲಾಪದಿಂದ ನನ್ನ ಮಣ ತರಿಸಲಿಲ್ಲ. ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ನನ್ನ ಹೊಟ್ಟೆನಲ್ಲಿ ಒಂದು ನಾಯಿ ಕುನ್ನಿ ಕೂಡ ಹುಟ್ಲಿಲ್ಲ. ನನ್ನ ಮನ ತನಿಸುವ ರಾಜ ಆ ನನ್ನ ಹರಿ, ಆ ನನ್ನ ವಿಠಲ್ ರಾಜನಿಂದ ಮಾತ್ರ ಸಾಧ್ಯ. ಆದ್ರೆ 3 ದಿನ ಆಯ್ತು, ಎಲ್ಲಿ ಹಾಳಾಗಿ ಹೋಗಿದಾನೋ ಏನೋ, ಎಲ್ಲ ನನ್ನ ಸೌತಿ ಮನೆಗೆ ಹೋಗಿ ಬಿದ್ದಿದಾನೋ ಏನೋ. ಬರ್ಲಿ, ಮಾಡ್ತೀನಿ. ಆತನ ರೋಮನದ ಮೇಲೆ ಮಿದ್ದು ಮರ್ಜನ ಮಾಡ್ಬೇಕಂದ್ರೆ ಹಾಳಾದ ಮುದುಕಿ ಒಂದು ಮನೆಯಲ್ಲೇ ಸಾಯ್ತಿರುತ್ತೆ. ಹೇಗ ಮುದುಕಿನ ಮನೆ ಬಿಟ್ಟು ಹೊರಗೆ ಹಾಕೋದಕ್ಕೆ ಮಹೇಂದ್ರನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಾಗಿದೆ. ಈ ಸಮಯನ ಉಪಯೋಗಿಸ್ಕೊಂಡು ಮುದುಕಿನ ಹೊರಗೆ ಹಾಕಿ ನನ್ನ ಆಸೆನ ಈಡೇರಿಸ್ಕೊತೇನೆ. ಏನಂತೀರ? ಮುದುಕಿ ಯಾಕೆ ಇಷ್ಟು ಬೇಗ ಬರ್ತಾ ಇದೆ? ಏ ಮುದುಕಿ, ಯಾಕೆ ಗಂಟೆಲಿ? ಅದು ಅರಿವಿ ಒಗ್ಯೋನಂತ ಹಳ್ಳಕ್ಕೇನೋ ಹೋದ್ನವ, ಆದ್ರ ತಲೆ ಸುತ್ತು ಬಂದು ಹಳ್ಳ ದಂಡೆ ಬಿದ್ದು ಬಿಟ್ಟೆ. ತಲೆ ಮೇಗಿನ ಅರಿವಿ ಗಂಟು ಆ ಹಳ್ಳದ ನೀರಾಗ ತೇಲ್ಕೊಂಡು ಮುದುಕಿ ಹೊಟ್ಟೆ ಬಂದಿರಬೇಕಲೇ ನೀ. ಊಟ ಮಾಡಿ 3 ದಿನ ಅಥವಾ ತಲೆ ಸುತ್ತಕತ್ತಂದ್ರೂ ಹೊಡಿಬೇಡವ. ನಿನ್ನ ಹೊಡ್ತಾ ನನ್ನ ಕಡೆಯಿಂದ ತಡ್ಕೊಳಕ್ ಆಗುದಿಲ್ಲ ಅಂದ್ರೂ ಹೊಡೆಯಕತ್ತಿಯಲ್ಲ. ಎಂತ ಹೊಲಸು ಹೊಟ್ಟೆಯಾಗ ಹೊಟ್ಟೆ ಬಂದಿರಬೇಕು ನೀ. ಏನ ನೀ ಮಾಡಿದ ಹಾದರತನ ನನಗ ಗೊತ್ತಿಲ್ಲ ಅಂತ ತಿಳಿದಿಯನವ. ನನಗೆಲ್ಲಾ ಗೊತ್ತೈತಿ, ಆದ್ರೂ ಸುಮ್ಮನದೀನಿ. ಯಾಕೆ ಹೇಳು? ಈ ವಿಷಯ ನನ್ನ ಮಗನಿಗೆ ಗೊತ್ತಾದ್ರೆ ಅವ ಏನಾರ ಮಾಡ್ಕೊಂಡ್ ಬಿಡ್ತಾನೋ ಅಂತ ಸುಮ್ಮನದಿನವ. 32 ವರ್ಷಗಳ ನಂತರ ನನ್ನ ಗಂಡ ರಿಟೈರ್ಡ್ ಆಗಿ ಹೆಂಡತಿ ಮಕ್ಕಳ ಜೊತೆ ಸಂತೋಷವಾಗಿರಬೇಕು ಅಂತ ಬಂದ್ರ ದೇವ್ರಂಥ ನನ್ನ ಗಂಡಗ ಇಲ್ಲ ಸಲ್ಲದ ಅಪವಾದ ಹೊರಸಿ ಮನೆಯಿಂದ ಹೊರ ಹಾಕಿದೆ. ಆಗೂ ನಾ ಸುಮ್ಮನಾದೆ. ಯಾಕೆ ಹೇಳು? ನನ್ನ ಮಗನ ಮ್ಯಾಗಿರೋ ಹುಚ್ಚು ವ್ಯಾಮೋಹ. ನೀ ಸರಿ ಇಲ್ಲ ಅನ್ನೋ ವಿಚಾರ ನನ್ನ ಮಗನಿಗೆ ಗೊತ್ತಾದ್ರ ಅವ ಜೀವಕ್ಕೆ ಏನಾರ ಮಾಡ್ಕೊಂಡು ಬಿಡ್ತಾನೋ ಅನ್ನೋ ಭಯ. ಆದ್ರ ಇವತ್ತು ಮಾತ್ರ ನಾ ಸುಮ್ಮನಿರುದಿಲ್ವಾ? ಸುಮ್ಮನಿರುದಿಲ್ಲ. ಇವತ್ತೆರಡರಾಗ ಒಂದು ತೀರ್ಮಾನ ಆಗಬೇಕು. ಬರ್ಲಿ ನನ್ನ ಮಗ. ಹಾ, ಬರ್ಲಿ ನನ್ ಗಂಡ. ಇವತ್ತು ಈ ಮನೆಯಲ್ಲಿ ನಾನಿರ್ಬೇಕೊಂದು, ಇಲ್ಲ ನೀನಿರ್ಬೇಕೊಂದು. ಹೆಣ್ಣಾದಕ್ಕಿಗೆ ಸಹನೆ ತುಂಬಿ ತುಳುಕ್ತಿರ್ಬೇಕು. ಮನೆಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು
ನಿನ್ನಂಗ ಮಾರಿಯಾಗಿ ಮನಿ ದೀಪ ತೆಗಿಬಾರ್ದವ, ತೆಗಿಬಾರ್ದು. ಥೋ, ಮುತ್ತೈದೆ ಎನ್ನೋ ಅರ್ಥನಾದ್ರೂ ನಿನಗ ಗೊತ್ತೈತಿನವ. ಹಣೆಯ ಕುಂಕುಮ ಒಂದು ಮುತ್ತು, ಮೂಗುತಿ ಒಂದು ಮುತ್ತು, ಕೊರಳ ಮಾಂಗಲ್ಯ ಒಂದು ಮುತ್ತು, ಹಸಿರು ಬಳೆಗಳೊಂದು ಮುತ್ತು, ಕಾಲಲ್ಲಿರೋ ಕಾಲುಂಗುರ ಒಂದು ಮುತ್ತು. ಈ 5 ಮುತ್ತುಗಳನ್ನ ಹೊತ್ತು ತರುವವಳೆ ನಿಜವಾದ ಮುತ್ತೈದೆ. ಶಾಸ್ತ್ರ ಸಂಪ್ರದಾಯ ನಿನಗ ಗೊತ್ತಿದ್ದಿದ್ರ ನೀ ಹಿಂಗ ಮಾತಾಡ್ತಿದ್ದಿಲ್ಲವಾ, ಹಿಂಗ ಮಾತಾಡ್ತಿದ್ದಿಲ್ಲ. ಮಾತೆತ್ತಿದ್ರೆ ಶಾಸ್ತ್ರ ಸಂಪ್ರದಾಯ ಅಂತ ಬಡ್ಕೋತಿಯಲ್ಲಿ. ನೀನ್ ಗೊಡ್ಡು ಶಾಸ್ತ್ರ ಸಂಪ್ರದಾಯ ನನಗ್ ಬೇಕಾಗಿಲ್ಲ. ಮುಚ್ಚೆ ಬಾಯಿ. ಶಾಸ್ತ್ರ ಸಂಪ್ರದಾಯ ಅಂದ್ರೆ ಏನು ಅಂತ ತಿಳಿದಿಯವ? ಗುರು ಹಿರಿಯರೆಲ್ಲರೂ ಸೇರಿ ಕೈ ಮ್ಯಾಗ ಕೈ ಇಟ್ಟು ಹಾಲು ಹಾಕಿ ಅಕ್ಷತೆ ಹಾಕಿ ಗಂಡು ಹೆಣ್ಣು ಜೊತೆ ಮ್ಯಾಗ ನಿಂತು ಅರುಂಧತಿ ನಕ್ಷತ್ರ ನೋಡಿ 7 ಹೆಜ್ಜೆಗಳ ಸಪ್ತಪದಿ ತೊಳೆದು ಗಂಡನ ಮನೆಗೆ ಬಲಗಾಲಿಟ್ಟು ಬರ್ತಾಳಲ್ಲ, ಅಥವಾ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಏನು ಅಂತ ನಿನಗೇನಾರ ಗೊತ್ತೈತಿನವ? ಕಾರೇಶು ದಾಸಿ, ಕರುಣೇಶು ಮಂತ್ರಿ, ಭೋಜೇಶು ಮಾತಾ, ರೂಪೇಶು ಲಕ್ಷ್ಮಿ, ಶಯನೇಶು ರಂಭ, ಕ್ಷಮಯ ಧರಿತ್ರಿ. ಅಂದ್ರ ಧರ್ಮದಲ್ಲಾಗ್ಲಿ ಧನದಲ್ಲಾಗ್ಲಿ ವ್ಯಾಮೋಹದಲ್ಲೇ ಆಗ್ಲಿ ಗಂಡನ ಕಷ್ಟ ಸುಖದಾಗ ಭಾಗಿಯಾಗಿ ಸದಾ ಅವನಿಗೆ ಬೆನ್ನೆಲುಬಾಗಿರ್ತಾಳಲ್ಲ, ಅಕ್ಕಿಗಂತಾರವ ಕಾರೇಶು ದಾಸಿ ಅಂತ. ಇನ್ನ ಕರುಣೇಶು ಮಂತ್ರಿ ಅಂದ್ರ ಗಂಡ ಏನೇ ತಪ್ಪು ಮಾಡಿರ್ಲಿ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ತರ್ತಾಳಲ್ಲ, ಅಕ್ಕಿಗಂತಾರವ ಕರುಣೇಶು ಮಂತ್ರಿ. ಇನ್ನ ಭೋಜೇಶು ಮಾತಾ ಅಂದ್ರ ಹೊಟ್ಟೆ ಹಸದ ಮನೆಗೆ ಯಾರೇ ಬರ್ಲಿ ಅವ್ರಿಗೆ ತಾಯಿ ಸ್ಥಾನದಾಗ ನಿಂತು ಹೊಟ್ಟೆ ತುಂಬಾ ಊಟ ಮಾಡಿಸಿ ಮನೆಯಿಂದ ಬೀಳ್ಕೊಡ್ತಾಳಲ್ಲ, ಅಕ್ಕಿಗಂತಾರವ ಭೋಜೇಶು ಮಾತಾ ಅಂತ. ಇನ್ನ ರೂಪೇಶು ಲಕ್ಷ್ಮಿ ಅಂದ್ರ ಹಣೆ ತುಂಬಾ ಕುಂಕುಮ ಇಟ್ಕೊಂಡು ಕೆನ್ನೆ ತುಂಬಾ ಅರಿಶಿನ ಬಳ್ಕೊಂಡು ಮನೆ ದೀಪ ಅಂಟಿಸಿ ನಗನಗತಾ ಓಡಾಡ್ಕೊಂಡಿರ್ತಾಳಲ್ಲ, ಅಕ್ಕಿಗಂತಾರವ ರೂಪೇಶು ಲಕ್ಷ್ಮಿ ಅಂತ. ಇನ್ನ ಶಯನೇಶು ರಂಭ ಅಂದ್ರ ಆಕಿ ತನ್ನ ಗಂಡನ ಕಣ್ಣಿಗೆ ಮಾತ್ರ ಸುಂದರವಾಗಿ ಕಾಣಬೇಕು. ಅದಕ್ಕೀಗಂತಾರ ಶಯನೇಶು ರಂಭ ಅಂತ. ಇನ್ನ ಕ್ಷಮಯ ಧರಿತ್ರಿ ಅಂದ್ರ ಅಣ್ಣ ತಮ್ಮ ಅಕ್ಕ ತಂಗಿ ಮನೆಯಾಗ ಯಾರು ಏನೇ ತಪ್ಪು ಮಾಡಿರ್ಲಿ ಅದನ್ನ ಹೊರ ಜಗತ್ತಿಗೆ ರಟ್ಟು ಮಾಡ್ದ ಗುಟ್ಟಾಗಿ ತನ್ನ ಹೊಟ್ಟೆಗಿಟ್ಕೊಂಡು ಹೊರ ಜಗತ್ತಿಗೆ ನಗನಗ್ತಾ ಜೀವನ ಸಾಗಿಸ್ತಾಳಲ್ಲ, ಅಕ್ಕಿಗಂತಾರವ ಕ್ಷಮಯ ಧರಿತ್ರಿ ಅಂತ. ಇದವ 7 ಹೆಜ್ಜೆಗಳ ಸಪ್ತಪದಿ ಅಂದ್ರ ಅದರ ಅರ್ಥ ಇದು. ಅದನ್ನ ಬಿಟ್ಟು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಮಾಲಿ ಬದಲಾಯಿಸ್ಕೊಂಡು ಕೊಳ್ಳಾಗ ತಾಳಿ ಹಾಕಿಸ್ಕೊಂಡು ಬಂದಿರೋ ನಿನಗೇನ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯ ಅಂದ್ರ ಏನು ಅಂತ? ಏನೇ ಮುದುಕಿ, ಸುಮ್ನೆ ಬಿಟ್ರೆ ನನಗೆ ಲೆಕ್ಚರ್ ಕೊಡ್ತೀಯಾ? ಇದೇ ಕಣೆ ಸರಿಯಾದ ಟೈಮ್ಗೆ ಬಂದ್ರಿ ರೀ. ನಿಮ್ ತಾಯಿ ನನ್ ಮೇಲಿನ ಸೇಡ್ಗೆ ಬಟ್ಟೆಗಳನ್ನೆಲ್ಲ ಹಳ್ಳಕ್ಕೆ ಹೋಗದ್ ಬಂದಿದ್ದಾಳ್ರಿ. ಯಾಕತ್ತೆ ಹೀಗ್ ಮಾಡಿದ್ರಿ ಅಂದ್ರೆ ಅದ್ನೇನೆ ಕೇಳ್ತೀಯಾ? ನನ್ನ ಮಾತೆ ಶಾಸನ ಅಂತ ನನಗೆ ಹೊಡೆಯಕ್ ಬಂದ್ಬಿಟ್ರಿ. ಯವ್ವ ಮಹಾತಾಯಿ ಮನೆಗೆ ಸೊಸಿಯಾಗಿ ಬಂದಕಿ ಮನಿ ದೀಪ ಬೆಳಗಬೇಕಾ ಹೊರತು ಹಿಂಗ ತಾಯಿ ಮಗನ ನಡುವೆ ತಂದಿಟ್ಟ ತಮಾಷೆ ನೋಡಬಾರ್ದವ್ವ, ನೋಡಬಾರ್ದು. ಸಾಕ್ ಸುಮ್ನಿರವ, ಸಾಕ್ ಸುಮ್ನಿರು. ಇವಳನ್ನ ಮದುವೆ ಮಾಡ್ಕೊಂಡ್ ಬಂದ ನೋಡ್ತಾ ಇದ್ದೇನೆ. ಬರೇ ಇದೇ ಕಾಯ್ತಾ ಇದ್ನಂದು ಕತ್ತಿ ಅಟ್ಟು ವಯಸ್ಸಾಯ್ತು. ಮುದ್ದಾದ ಸೊಸೆನ ಹೆಂಗ ನೋಡ್ಕೋಬೇಕು ಅಂತ ಖಬರ್ ಇಲ್ಲ ನಿನಗೆ? 2 ಸಲ ಹೇಳ್ಬೇಕ್ರ ನಿನಗೆ? ತಾಯಿ
ಶಭಾಷ್ ಮಗನ, ಶಭಾಷ್. ನನ್ನ ಎದೆ ಹಾಲು ಕೊಟ್ಟು ನೀನು ಬೆಳೆಸಿದಕ್ಕೂ ನನ್ನ ಜನ್ಮ ಸಾರ್ಥಕ ಆತೋ ಯಪ್ಪ, ಸಾರ್ಥಕ ಆತೋ. ಮಗ ಅದವ, ಹೆಂಡತಿ ತಪ್ಪು ಹೆಜ್ಜೆ ಇಟ್ರ ಮೂಗುದಾರ ಹಾಕಿ ಹಿಡಿದಿಡಬೇಕು. ಅದನ್ನ ಬಿಟ್ಟು ಹೆಂಡತಿ ಸೇರಿ ಸೆರಗಿಡ್ಕೊಂಡು ಅಡ್ಡಾಡೋ ನಿನ್ನಂತ ಷಂಡ ಮಗ ಜನ್ಮ ಕೊಟ್ನಲ್ಲಂತ ನನ್ನ ಹೊಟ್ಟೆ ಉರಿಯಾಕತ್ತದೋ ಯಪ್ಪ, ನನ್ನ ಹೊಟ್ಟೆ. ಏನಂದಿ? ಎತ್ತ ಮಗ ಷಂಡ? ತೀರಿಸಿಬಿಟ್ಟೆಪ್ಪ, ಈ ತಾಯಿ ಋಣ ತೀರಿಸಿಬಿಟ್ಟೆ. 9 ತಿಂಗಳು ಗರ್ಭಾನು ಈ ಗುಡಿಯೊಳಗ ನನ್ನ ಕರುಳನ್ನೇ ನಿನಗ ಮಾಲಿ ಮಾಡಿ ಹಾಕಿ ಭೂಮಿಗೆ ಕರೆ ತಂದದಕ್ಕ ಸರಿಯಾದ ಶಿಕ್ಷೆ ಕೊಟ್ಟಿಯೋ ಯಪ್ಪ, ಸರಿಯಾದ ಶಿಕ್ಷೆ ಕೊಟ್ಟಿ. ಲೋ ಮಗನ, ನೀ ಕುಡ್ದು ಕುಡ್ದು ನಿನ್ನ ಕಿಡ್ನಿ ಹೋದಾಗ ನನ್ನ ಕಿಡ್ನಿ ಕೊಟ್ಟ ನಿನ್ನ ಕಾಪಾಡ್ದೆ. ಅದಕ್ಕ ತಕ್ಕ ಶಿಕ್ಷೆ ಕೊಟ್ಟಿಯಪ್ಪ, ತಕ್ಕ ಶಿಕ್ಷೆ ಕೊಟ್ಟಿ. ನೀ ಮನೆಯಿಂದ ಹೊರಗೆ ಹೋದೆ ಅಂದ್ರ ನನ್ನ ಕೋಸಿ ಯಾವಾಗ ಬರ್ತಾಯ್ತೋ ಅಂತ ಜಾತಕ ಪಕ್ಷಿ ಹಂಗ ಕಾಯ್ತಿದ್ನಲ್ಲ. ಅದು ಋಣನು ತೀರಿಸಿಬಿಟ್ಟೆಪ್ಪ, ಅದು ಋಣನು ತೀರಿಸಿಬಿಟ್ಟೆ. ನಿನ್ನಂತ ಹೊಲಸ ಮಗ ನನ್ನ ಹೊಟ್ಟೆಗೂಡ್ತಾನ ಅಂತ ಮೊದಲ ಗೊತ್ತಾಗಿದ್ರ ಹುಟ್ಟಿದ ಕ್ಷಣ ನಿನ್ನ ಕತ್ತು ಹೆಚ್ಚಿಗೆ ಕೊಂದು ಬಿಡ್ತಿದ್ನೋ ಯಪ್ಪ. ಆಹಾ, ನಿನ್ನ ಕಣ್ಣೀರನ್ನ ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲವ, ನನ್ನ ಮುಂದೆ ಹಾಕಿದ್ರೆ ನಡೆಯಂಗಿಲ್ಲ. ನಿನ್ನನ್ನ ಸಾಕ್ಲಾರ್ದ ನಿನ್ನ ಗಂಡ ಈ ಮನೆ ಬಿಟ್ಟು ಹೋದಲ್ಲ, ಅವನ ಮುಂದೆ ಹೋಗಬೇಕಾಯ್ತು ನಿನ್ನ ಕಣ್ಣೀರನ್ನ. ಹೋಗಿ ಮಾಡೋದನ್ನ ಹೀಗೆ ಮಾಡೋದಂತ ಹೇಳ್ತಾ ಇದ್ದೀಯಾ? ನಾನು ಮಾಡಿದ್ದು ಹೋಯ್ತೇನು? ನಿನ್ನ ಗಂಡ ಮಿಲಿಟರಿ ಒಳಗಿದ್ದಾಗ ಆಗಾಗ ತಲೆ ಸುತ್ತದೆ ತಲೆಯ ಹಾಸಿಗೆ ಹಿಡ್ತಿದ್ದಿ. ಹೋಗಿ ದವಾಖಾನಿಗೆ ತೋರಿಸಿದೀನಿ. ಮನೆಗೆ ಬಂದ ನಂತರ ಹೊಟ್ಟಿಗೆ ಅನ್ನ ಕುದಿಸಿಕೊಟ್ಟಿದ್ದೀನಿ, ಮೈ ಮೇಲೆ ಬಟ್ಟೆ ಒಗೆದು ಹಾಕಿದ್ದೀನಿ. ಲೆಕ್ಕ ಲೆಕ್ಕ ಹಾಕಿ ನೋಡಿದ್ರೆ ಅದು ಲಕ್ಷದ ಮೇಲೆ ಹೋಗ್ತತಿ. ದೊಡ್ಡದ ಹೇಳಕ್ ಬಂದಾಳಿ ನೋಡು ಮಾಡಿದಿನ ತಲೆ ನಾನು ಮಾಡಿದ್ದು ಹೋಯ್ತಣ. ನಾಯಿ ಜಾತಿಯವನ ಹೆತ್ತ ತಂದೆ ತಾಯಿಗೆ ಮಾಡಿದ್ದನ್ನ ಎತ್ತಿ ಆಡಿ ತೋರ್ಸಕತಿ. ನನಗ ಅನ್ನ ಹಾಕಿದ ಖರ್ಚು ಹೇಳಕತಿಯನು ಮಗನ. ಯಪ್ಪ, ನಾ ಸತ್ರು ನಿನ್ನ ಋಣ ತೀರ್ಸೇ ಹೊಕ್ಕಿನೋ ಯಪ್ಪ, ತೀರ್ಸೇ ಹೊಕ್ಕಿನಿ. ಈ ಪ್ರಪಂಚದಾಗ ತೀರ್ಸಕ್ಕಾಗ್ದಿರೋ ಋಣ ಅಂದ್ರ ಎರಡು. ಒಂದು ತಾಯಿಯ ಋಣ, ಇನ್ನೊಂದು ಈ ಮಣ್ಣಿನ ಗುಣ. ಅದನ್ನ ತೀರಿಸುವಂತ ಮಕ್ಕಳು ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ. ನಾ ಸತ್ರು ನಿನ್ನ ಋಣ ತೀರಿಸಿ ನಾ ಹೊಕ್ಕಿನಪ್ಪ, ಹೊಕ್ಕಿನಿ. ಮಗನ, 3 ದಿನದಿಂದ ಊಟ ಮಾಡಿಲ್ಲ. ನನ್ನ ಸೊಸೆಗೆ ಈಟನ್ನ ಕೊಡಿಸ್ಬಿಡಪ್ಪ. ಅಯ್ಯೋ ರೀ, ನಿಮ್ಮ ಅವ್ವಗ ಹೊಟ್ಟೆ ಹಸ್ತೈತಂತ, ಆದ್ರೆ ನಾ ಮನ್ಯಾಗ ಅಡಿಗೆನ ಬಡಿಲ್ಲ. ಯಾಕಂದ್ರೆ ನಾ ಪಾರ್ಲರ್ಗೆ ಹೋಗಿದ್ದೆ. ಆದ್ರೆ ನಮ್ ಬೀದಿ ನಾಯಿ ಬರ್ತೈತಲ್ರಿ, ಅದಕ್ಕೆ ಹಾಕಿದ್ದೆ. 3 ದಿವಸ ಆಯ್ತ ಹಳೆ ಸಿನ್ನಾರಕತ್ತೈತ ಅಣ್ಣ. ಅದನ್ನ ತಂದು ಹಾಕ್ತೇನಿ, ಕೊಡ್ರಿ ನಿಮ್ಮ ಅವ್ವಗ.
ನಾನು ಇವರಿಂದ ಮಕ್ಕಳು ಬೇಕು ಅಂತಾರೆ, ಮಕ್ಕಳು ಇರದವರು ಬೇಡ ಅಂತಾರೆ. ಮಕ್ಕಳಿಗಾಗಿ ಯಾರು ಆಸ್ತಿ ಮಾಡಬೇಡ್ರಪ್ಪ, ಮಾಡಬೇಡ್ರಿ. ಮಕ್ಕಳನ್ನ ಈ ದೇಶಕ್ಕೆ ಆಸ್ತಿ ಮಾಡ್ರಿ, ಇಲ್ಲಂದ್ರ ನನಗೆ ಬಂದ ಸ್ಥಿತಿ ನಿಮಗೆ ಬಂದ್ರು ಬರ್ಬೋದು, ಅವ ಅಣ್ಣ 3 ದಿನ ಆತ್ರಪ್ಪ ಊಟ ಮಾಡಿ, ಹೊಟ್ಟೆ ಬಾಳ ಹಸೆಕತ್ತೈತ್ರಪ್ಪ. ಯಾರಾದ್ರೂ ಭಿಕ್ಷೆ ನೀಡಿ ಪುಣ್ಯ ಕಟ್ಕೊಡ್ರಪ್ಪ, ಪುಣ್ಯ ಕಟ್ಕೊಡ್ರಿ. ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ಭಿಕ್ಷಾ ನೀಡಿರಿ. ಹಸುವಿನ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯಲ್ಲ, ಹಸುವಿನ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯಲ್ಲ, ನೀಡಿರಿ ಭಿಕ್ಷೆಯ ಭಿಕ್ಷೆಯ ದಾನ ಮಾಡಿರಿ, ಭಿಕ್ಷಾ ನೀಡಿರಿ. ಹಸುವಿನ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯಲ್ಲ, ಹಸುವಿನ ತಾಳದೆಯದು ಮನವು ಬೇಡಿದೆ ಭಿಕ್ಷೆಯಲ್ಲ, ನೀಡಿರಿ ಭಿಕ್ಷೆಯ ನೀಡಿರಿ, ಭಿಕ್ಷೆಯ ದಾನ ಮಾಡಿರಿ, ಭಿಕ್ಷಾ ನೀಡಿರಿ, ದಾನ ಮಾಡಿರಿ, ದಾನ ಮಾಡಿರಿ, ದಾನ ಮಾಡಿರಿ. ನಾನು ನನ್ನ ದೇವರು ಹುಡ್ಕೊಂಡು ಹೋಗ್ತೀನಿ, ನನ್ನ ಗಂಡನ ಹುಡ್ಕೊಂಡು ಹೋಗ್ತೀನಿ ರೀ. ಅವತ್ತು ನೀವು ನನಗೊಂದು ಮಾತು ಹೇಳಿದ್ರಿ, ಈ ಮನೆಯಲ್ಲಿ ನಿನಗೆ ನೋವಾಗುವಂತ ಏನೇ ಘಟನೆ ನಡೆದ್ರು ನಾನಿದ್ದಲ್ಲಿಗೆ ಬಂದ್ಬಿಡು ಅಂತ. ನಾನು ಬರ್ತಾ ಇದ್ದೀನ್ರಿ, ಇನ್ಯಾವತ್ತೂ ನಿಮ್ಮ ಮಾತು ಮೀರೋಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂದ್ರೆ ಕ್ಷಮಿಸ್ಬಿಡಿ. ಬರ್ತಾ ಇದ್ದೇನ್ರಿ, ಹಾ ಬರ್ತಾ ಇದ್ದೀನಿ. ನನ್ನ ಪಾತ್ರಕ್ಕೆ ಮೆಚ್ಚಿ ತಮ್ಮ ಹೆಸರು ಹೇಳಿದಂಥ ಕಲಾಭಿಮಾನಿಗಳು 200 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಗಿದ ಹೋಯ್ತಪ್ಪ, ಇನ್ನೇನು ಹೇಳಿ. ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್.